ಮಂಡ್ಯ ಜಿಲ್ಲೆಯಲ್ಲಿ ರಸ್ತೆಯ ಗುಂಡಿಗಳು ಜನರಿಗೆ ನರಕವನ್ನ ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ನಿರ್ಮಾಣ ಆಗಿರುವಂತಹ ಹಂಪ್ಗಳು ಇದೀಗ ಜನರ ಪ್ರಾಣಕ್ಕೆ ಕುತ್ತನ್ನ ತರ್ತಾ ಇರುವಂತದ್ದು. ಅದೇ ಒಂದು ಘಟನೆ ಇದೀಗ ಮಂಡ್ಯದ ವಿಸಿ ಫಾರಂ ಗೇಟ್ ಬಳಿ ನಡೆದಿರುವಂತದ್ದು. ದೃಶ್ಯಗಳಲ್ಲೂ ಕೂಡ ತೋರಿಸ್ತು ಹೋಗ್ತೇನೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ, ಈ ಒಂದು ಹೆದ್ದಾರಿಯಲ್ಲಿ ಇದೀಗ ಕಳೆದ 2 ದಿನಗಳ ಹಿಂದೆ ನಡೆದಂತ ಅಪಘಾತದಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವಂತದ್ದು. ಅದಕ್ಕೆ ಕಾರಣ ಅಂತಂದ್ರೆ ಈ ಒಂದು ರಸ್ತೆಗೆ ನಿರ್ಮಾಣ ಮಾಡಿರುವಂತಹ ರಸ್ತೆ ದಿಬ್ಬಣ ಅಂದ್ರೆ ಹಂಪ್, ಅವೈಜ್ಞಾನಿಕವಾಗಿ ಮಾಡಿದಂತಹ ಹಂಪಿಂದ ಇದೀಗ ಯುವಕನೊಬ್ಬ ಇದೀಗ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ರಸ್ತೆಯನ್ನ ಇತ್ತೀಚೆಗಷ್ಟೇ ಡಾಂಬರೀಕರಣವನ್ನ ಮಾಡಲಾಗಿತ್ತು, ಅಲ್ಲದೆ ಅದಕ್ಕೆ ಏನು ಹಂಪ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈ ಒಂದು ವಿಸಿ ಫಾರಂ ಗೇಟ್ ಬಳಿ ಹಾಕಿರುವಂತಹ ಹಂಪ್ಗೆ ಯಾವುದೇ ರೀತಿಯ ವೈಟ್ ಟ್ಯಾಪಿಂಗ್ ಅನ್ನ ಹಾಕಿಲ್ಲ. ಮತ್ತೆ ಹಂಪ್ ಇದೆ ಎಂಬ ನಿಟ್ಟಿನಲ್ಲಿ, ರಸ್ತೆ ದಿಬ್ಬಣ ಇದೆ ಅಂತ ನಿಟ್ಟಿನಲ್ಲಿ ಯಾವುದೇ ಸೂಚನಾ ಫಲಕವೂ ಕೂಡ ಇಲ್ಲ. ಅಲ್ಲದೆ ರೇಡಿಯಂ ಅನ್ನು ಕೂಡ ಅಳವಡಿಸಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಹಂಪ್ ಇದೆ ಎಂಬುದು ಕೂಡ ತಿಳಿತಾ ಇಲ್ಲ. ಆ ನಿಟ್ಟಿನಲ್ಲಿ ಏಕಾಏಕಿ ಬಂದಂತಹ ವಾಹನ ಸವಾರರು ಈ ಹಂಪನ್ನು ನೆಗೆಸ್ಕೊಂಡು ಮುಂದೆ ಬಹಳಷ್ಟು ವೇಗವಾಗಿ ಹೋಗ್ತಾ ಇದ್ದಾರೆ. ಮುಂದೆ ಸ್ಕಿಡ್ ಆಗಿ ಅವರು ಪ್ರಾಣವನ್ನೇ ಕಳೆದುಕೊಳ್ತಾ ಇರುವಂಥದ್ದು. ಅಪಘಾತಗಳು ಕೂಡ ಬಹಳಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಬಹಳಷ್ಟು ಎತ್ತರವಾಗಿ ಹಾಕಿರುವಂಥದ್ದು. ಅಂದ್ರೆ ಹಂಪ್ ನಿರ್ಮಾಣವೂ ಕೂಡ ಒಂದು ರೀತಿ ಅವೈಜ್ಞಾನಿಕ. ಅದಕ್ಕೆ ಹಂಪ್ ನಿರ್ಮಾಣ ಆದ ಬಳಿಕ ಅದಕ್ಕೆ ಕೈಗೊಳ್ಳಬೇಕಾದಂಥ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಯಾವುದೇ ಸೂಚನಾ ಫಲಕವೂ ಕೂಡ ಇಲ್ಲ. ಅಂದ್ರೆ ನಿನ್ನೆ ಇಲ್ಲೊಂದು ರಸ್ತೆ ಅಪಘಾತ ಆಗಿ ಬೈಕ್ ಸವಾರನೊಬ್ಬ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಘಟನೆ ನಡೆದ ಬಳಿಕ ಬ್ಯಾರಿಕೇಡ್ ಅನ್ನು ಅಳವಡಿಸಿದ್ದಾರೆ. ಇನ್ನು ಈ ಒಂದು ಹಂಪ್ ಏನಿದೆ, ಈ ಒಂದು ಹಂಪ್ಗೆ ನಿನ್ನೆ ಕಳೆದ 2 ದಿನದ ಹಿಂದೆ ಬೈಕ್ ಒಂದು ಹೋಗುತ್ತೆ. ಇದರ ಮೇಲೆ ಇಲ್ಲಿಂದಲೇ ಸ್ಕಿಡ್ ಆಗಿ ಬರೋಬ್ಬರಿ 20 ಮೀಟರ್ನಷ್ಟು ಮುಂದೆ ಹೋಗಿ ಬೈಕ್ ಕೂಡ ಬೀಳುತ್ತೆ. ಬೈಕ್ನಿಂದ ಆ ಬೈಕ್ ಸವಾರ ಯುವಕ ಏನು ದ್ಯಾಪಸಂದ್ರದ ರೋಹಿತ್ ಎಂಬಾತ ಸ್ಕಿಡ್ ಆಗಿ ಕೆಳಕ್ಕೆ ಬೀಳುವಂಥದ್ದು. ಆತ ರಸ್ತೆಯಲ್ಲೇ ಅಸುನೀಗುವಂಥದ್ದು. ಅಂದ್ರೆ ಬರೋಬ್ಬರಿ ಹಂಪ್ ಇಂದ ಸ್ಕಿಡ್ ಆದಂತ ಬೈಕು 20 ಮೀಟರ್ ಮುಂದೆ ಹೋಗಿ ಅಲ್ಲಿ ಸ್ಕಿಡ್ ಆಗಿ ಬೀಳುವಂಥದ್ದು. ಒಂದು ಕಡೆ ರಸ್ತೆಗೆ ರಸ್ತೆಯ ಪಕ್ಕಕ್ಕೆ ಹೋಗಿ ಆ ಒಂದು ಬೈಕ್ ಬಿದ್ದರೆ ಆತ ರಸ್ತೆಯಲ್ಲೇ ಬಿದ್ದು ಸಾವನ್ನಪ್ಪಿರುವಂಥದ್ದು. ತೀವ್ರ ರಕ್ತಸ್ರಾವವಾಗಿ ಆತ ನಡು ರಸ್ತೆಯಲ್ಲೇ ಪ್ರಾಣವನ್ನ ಕಳೆದುಕೊಳ್ತಾನೆ. ನಿಜಕ್ಕೂ ಕೂಡ ಈ ಒಂದು ಘಟನೆ ಮಂಡ್ಯ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆತ ಏನು ಶಂಕರಲಿಂಗೇಗೌಡ ಅಂತ ಅವರು ಕಾಂಗ್ರೆಸ್ ಮುಖಂಡ ಆಗಿರ್ಬೋದು. ಅವರಿಗೆ ಏಕೈಕ ಪುತ್ರ ಆತನಾಗಿದ್ದ. ಮಗಳು ಮತ್ತೆ ಮಗ ಇರಲಿಲ್ಲ, ಆತನ ಒಬ್ಬನೇ ಮಗ. ಆದ್ರೆ ಆತ ಈ ಒಂದು ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರುವಂಥದ್ದು. ಅಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಈ ಒಂದು ರಸ್ತೆಯು ಕೂಡ ಬರುವಂಥದ್ದು. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ, ರಸ್ತೆ ದಿಬ್ಬ ನಿರ್ಮಾಣದಿಂದ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಅಪಘಾತಗಳು ಸಂಭವಿಸ್ತಲೇ ಇದೆ. ಆದ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಅಂದ್ರೆ ತಮ್ಮ ಮಕ್ಕಳು ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾರೆ, ಆದ್ರೆ ಇಂತಹ ಒಂದು ಅಪಘಾತಗಳಲ್ಲಿ ಬಡವರ ಮಕ್ಕಳು ಈ ರೀತಿ ಸಾಯ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಒಂದು ದೃಶ್ಯ ಏನು ಅಪಘಾತದ ದೃಶ್ಯ, CCTV ದೃಶ್ಯ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂಥದ್ದು. ಆ ಒಂದು ದೃಶ್ಯವನ್ನ ನೋಡಿದಂಥವ್ರು ಒಂದು ರೀತಿ ಮೈ ಜುಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ಸವಾರರು ಬಹಳಷ್ಟು ಯೋಚನೆಯನ್ನ ಮಾಡಿ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ಒಂದು ಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.